ವೀಕ್ಷಕರೇ, ನಾಳೆ ಅತ್ಯಂತ ಪ್ರಮುಖವಾದಂತಹ ದಿನ. ಯಾಕೆಂದ್ರೆ ನಾಳೆ ಪರ್ವಕಾಲವೂ ಹೌದು. ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡ್ತೀವಿ. ಆಡು ಭಾಷೆಯಲ್ಲಿ ಇದನ್ನ ಭೀಮನ ಅಮಾವಾಸ್ಯೆ ಅಂತ ಕೂಡ ಮನೆ ಮನೆಗಳಲ್ಲಿ ಮತ್ತು ವಿವಿಧ ರೀತಿಯಲ್ಲಿ ಆಚರಣೆ ಮಾಡುವಂತಹ ಸಂಪ್ರದಾಯವಿದೆ. ಉತ್ತರ ಕರ್ನಾಟಕದ ಭಾಗದ ಕಡೆ ಒಂದು ರೀತಿ ಆಚರಣೆ ಮಾಡಿದ್ರೆ, ಹಳ್ಳಿಗಳಲ್ಲಿ ಒಂದು ರೀತಿ ಆಚರಣೆಯನ್ನ ಮಾಡ್ತಾರೆ. ಇನ್ನು ನಾಡಿನಲ್ಲಿ ಇದು ಭೀಮನ ಅಮಾವಾಸ್ಯೆ ಅಂತಲೇ ಪ್ರಸಿದ್ಧವಾಗಿದೆ. ಆದರೆ ಇದೇ ದಿನ ಗ್ರಹಣವೂ ಕೂಡ ಸಂಭವಿಸ್ತಾ ಇದೆ. ಅತ್ಯಂತ ಪ್ರಖರವಾದಂತಹ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದು. ಇದರಿಂದ ಗ್ರಹಣದಿಂದ ಈ ಒಂದು ವ್ರತದ ಮೇಲೆ ಯಾವೆಲ್ಲ ಪರಿಣಾಮಗಳಾಗತ್ತೆ, ಅಂದ್ರೆ ವ್ರತದ ಆಚರಣೆ ಇರುತ್ತಾ ಇರಲ್ವಾ, ಅಥವಾ ವ್ರತದ ಆಚರಣೆ ಇದ್ದಾಗಲೂ ಕೂಡ ಯಾವುದಾದ್ರೂ ಒಂದಷ್ಟು ಕ್ರಮಗಳನ್ನು ನಾವು ಬೇರೆ ರೀತಿಯೇ ಅನುಸರಿಸಬೇಕಾಗತ್ತಾ, ಹಾಗೂ ರಾಶಿಫಲ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಇವತ್ತು ಬೆಳಕು ಚೆಲ್ಲೋದಕ್ಕೆ ಖ್ಯಾತ ಜ್ಯೋತಿಷಿ, ಟ್ಯಾರೋ ರೀಡರ್, ಸಂಖ್ಯಾಶಾಸ್ತ್ರಜ್ಞೆ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಲ್ಲ ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ ಮೇಡಮ್. ಗ್ರಹಣ ಅಂದ ತಕ್ಷಣ ಅಯ್ಯೋ ಗ್ರಹಣ ಕವಿತು, ಅಥವಾ ಗ್ರಹಣ ಅಂದರೆ ಒಂದು ರೀತಿಯ ಕೆಟ್ಟದ್ದು ಮತ್ತು ಭಯ ಅನ್ನುವಂಥ ವಾತಾವರಣ ಇದೆ. ಈ ಗ್ರಹಣ ಸಂಭವಿಸ್ತಾ ಇರುವಂಥ ಸೂರ್ಯಗ್ರಹಣ ಭಾರತದಲ್ಲಿ ಇದೆಯಾ? ಇದು ಮೊದಲನೇ ಪ್ರಶ್ನೆ. ಭಾರತದಲ್ಲಿ ಇದೆಯಾ ಅಂದರೆ ಇಲ್ಲ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಗ್ರಹಣ ಸಂಭವಿಸ್ತಿರುವಂತಹ ಕಾಲದ ಮೇಲೆ, ಅಂದರೆ ನಮ್ಮ ದೇಶದಲ್ಲಿ ಸೂರ್ಯ ಯಾವ ಸಮಯದಲ್ಲಿ ಇರ್ತಾನೆ ಆ ಸಮಯದಲ್ಲಿ ಗ್ರಹಣ ಸಂಭವಿಸ್ತಾ ಇದೆಯಾ ಅಂತ ನೋಡಿದ್ರೆ ಇಲ್ಲ. ನಮಗೆ ಸೂರ್ಯಾಸ್ತ 6:30 ಅಷ್ಟೊತ್ತಿಗೆ ಆಗೋಗತ್ತೆ. ಪ್ರತಿದಿನ 6:37 ಒಳಗಡೆನೆ ನಮಗೆ ಈ ಸೂರ್ಯ ಮುಳುಗ್ಬಿಡ್ತಾನೆ. ಸೊ ಅದಾದ್ಮೇಲೆ ಆಗುವಂಥ ಗ್ರಹಣಗಳು ನಮ್ಗೆ ಹೆಂಗೆ ಕಾಣಿಸ್ತವೆ? ಸೊ ನಮಗೆ ಗೋಚಾರ ಇಲ್ಲ. ಯಾಕೆ ಅಂದರೆ ಗ್ರಹಣ ಸಂಭವಿಸ್ತಾ ಇರೋದು 9 ಗಂಟೆ ನಂತರ. ಸೊ ಹಾಗಾಗಿ ಗ್ರಹಣ ಭಾರತೀಯರಿಗೆ ಇಲ್ಲ, ಗ್ರಹಣಾಚರಣೆ ಇಲ್ಲ. ಓಕೆ ಗ್ರಹಣ ಸಂಭವಿಸುತ್ತೆ, ಆದರೆ ಭಾರತದಲ್ಲಿ ಅದರ ಕಾಲಮಾನಕ್ಕೆ ತಕ್ಕ ಹಾಗೆ ರಾತ್ರಿ ಸಂಭವಿಸೋದ್ರಿಂದ, ಅಂದ್ರೆ ಸೂರ್ಯಗ್ರಹಣ ಬೇರೆ ಕಡೆ ಸಂಭವಿಸೋದು ಮತ್ತು ಭಾರತದಲ್ಲಿ ಅದು ರಾತ್ರಿ ಆಗಿರೋ ಒಂದು ಕಾಲಮಾನದಿಂದ ಆಚರಣೆ ಇಲ್ಲ ಅಂತ ತಾವು ಹೇಳ್ತಾ ಇರೋದು. ಆದ್ರೆ ಈ ಗ್ರಹಣದ ಎಫೆಕ್ಟ್ ಭಾರತದ ಮೇಲೆ ಇದೆಯಾ ಅಂತ ನೋಡಿ, ಗ್ರಹಣದ ಎಫೆಕ್ಟ್ ಯಾರಿಗಾಗುತ್ತಪ್ಪ ಅಂತ ಹೇಳಿದ್ರೆ, ಇದು ಆಗುವಂಥದ್ದು ಆಳುವವರ ಮೇಲೆ ಅಂತ ಹೇಳ್ತೀವಿ. ಹಿಂದೆ ರಾಜರು ಇರ್ತಾ ಇದ್ರು. ರಾಜರಿಗೆ ನೋಡಿ ಗ್ರಹಣ ಸಂಭವಿಸ್ತಾ ಇದೆ, ಇಂತಹ ರಾಜನಿಗೆ ಕೇಡಾಗುತ್ತೆ ಅನ್ನುವಂಥದ್ದನ್ನು ನಾವು ಹಿಂದೆ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ. ಸೊ ಇದು ಹೆಚ್ಚು ತೊಂದರೆ ಆಗುವಂಥದ್ದು ಆಳುವವರಿಗೆ ಮತ್ತು ಭೂಪ್ರದೇಶದ ಮೇಲೆ. ಒಂದು ಪ್ರಪಂಚದ ಎಲ್ಲೋ ಒಂದು ಕಡೆ ಸೂರ್ಯನಿಗೋ ಚಂದ್ರನಿಗೋ ಒಂದು ಕರಾಳವಾಗಿ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಅಂದರೆ ಅದು ಎಲ್ಲರ ಮೇಲೂ. ಏಕೆಂದರೆ ನಾವು ಅಮಾವಾಸ್ಯೆಯನ್ನು, ಹುಣ್ಣಿಮೆಯನ್ನೇ ನೋಡ್ತೀವಿ. ಅಮಾವಾಸ್ಯೆ ಹುಣ್ಣಿಮೆಗೆ ಸಮುದ್ರ ಉಕ್ಕುವಂಥದ್ದನ್ನು ನಾವು ನೋಡಿದ್ದೀವಲ್ವ. ಹಾಗೆಯೇ ಈ ಗ್ರಹಣಗಳಲ್ಲೂ ಕೂಡ ಖಂಡಿತವಾಗಿಯೂ ಸಮುದ್ರ ಉಕ್ಕುವಂಥದ್ದು, ಬೇರೆ ಬೇರೆ ರೀತಿಯ ಒಂದು ವೈಪರೀತ್ಯಗಳು, ಅಂದರೆ ಹವಾಮಾನ ವೈಪರೀತ್ಯಗಳಾಗೋದನ್ನು ನಾವು ನೋಡಿರ್ತೀವಿ. ಅದು ಖಂಡಿತ ಭಾರತಕ್ಕೂ ಆಗುತ್ತೆ, ಹೊರಗಡೆ ದೇಶಗಳಿಗೂ ಆಗುತ್ತೆ. ನಾನು ಹೇಳ್ತಾ ಇರೋದು ಗ್ರಹಣ ನಮ್ಮ ದೇಶದಲ್ಲಿ ಗೋಚರಿಸದೇ ಇರೋದ್ರಿಂದ ಗ್ರಹಣಾಚರಣೆ ಇಲ್ಲ ಅನ್ನುವಂಥದ್ದನ್ನು ಮಾತ್ರ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.